ಮಾನ್ಯ ಆಯುಕ್ತರು ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ಇವರ ನಿರ್ದೇಶನ ಮತ್ತು ಆದೇಶದಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಕರ್ನಾಟಕ ರಾಜ್ಯದ 4 ವಿಭಾಗಗಳಲ್ಲಿ ಕಂದಾಯ ವಿಭಾಗಗಳಲ್ಲಿ ಕ್ರೀಡಾಕೂಟವನ್ನು ಏರ್ಪಡಿಸೋದ್ರ ಮೂಲಕ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸತತವಾಗಿ ಭಾಳ ಪರಿಶ್ರಮ ಪಟ್ಟು ಭಾಳ ಟೆನ್ಷನಲ್ಲಿ ಸದಾ ಕೆಲಸ ಮಾಡ್ತಾಯಿರ್ತಕ್ಕಂಥ ಇಲಾಖೆಯ ಅಧಿಕಾರಿ ನೌಕರರಿಗೆ ಇದೊಂದು ಉತ್ತೇಜನಕಾರಿಯಾದಂತಹ ಮತ್ತು ಪುನಶ್ಚೇತನಗೊಳಿಸ್ತಕ್ಕಂಥ ಮತ್ತು ಮೋಟಿವೇಶನ್ ಮಾಡುವಂಥ ಕಾರ್ಯಕ್ರಮ ಇದು ಆಗಿದೆ ಅಂಥೇಳಿ ಮಾನ್ಯ ಆಯುಕ್ತರು ಯೋಚನೆ ಮಾಡಿ ಭಾಳ ಒಳ್ಳೆಯ ಕ್ರೀಡಾಕೂಟಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಕಳೆದ ಸಾಲಿನಿಂದ ಇದು ಮಾಡ್ತಾಯಿದ್ದಾರೆ ಇಲಾಖೆಯಿಂದ. ಕಳೆದ ವರ್ಷ ಬೆಂಗಳೂರು ನಗರ ಜಿಲ್ಲೆಗೆ ಬೆಂಗಳೂರು ವಿಭಾಗದ ಮಟ್ಟದ ಕ್ರೀಡಾಕೂಟ ಆಯೋಜನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು. ಈ ವರ್ಷ ತುಮಕೂರು ಜಿಲ್ಲೆಗೆ ಈ ಬೆಂಗಳೂರು ವಿಭಾಗ ಮಟ್ಟದ 9 ಜಿಲ್ಲೆಗಳು ಪಾಲ್ಗೊಳ್ಳುವಂಥ ಕ್ರೀಡಾಕೂಟವನ್ನು ನಮ್ಮ ತುಮಕೂರು ಜಿಲ್ಲೆಗೆ ವಹಿಸಿಕೊಟ್ಟಿದ್ದಾರೆ. ಖಂಡಿತವಾಗಲೂ ಮಾನ್ಯ ಆಯುಕ್ತರು ಏನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಇಲ್ಲಿನ ಮಾನ್ಯ ಜಿಲ್ಲಾಧಿಕಾರಿಗಳು ಶುಭ ಕಲ್ಯಾಣ್ ಮೇಡಮ್ರವರ ನಿರ್ದೇಶನ ಮತ್ತು ಅಪರ ಜಿಲ್ಲಾಧಿಕಾರಿಗಳು ತಿಪ್ಪೇಸ್ವಾಮಿ ಸರ್ ಅವರ ನಿರ್ದೇಶನದಂತೆ ಮತ್ತು ಜಿಲ್ಲಾ ಪಂಚಾಯತ್ ಇಲಾಖೆ ಎಲ್ಲ ಹಿರಿಯ ಅಧಿಕಾರಿಗಳ ಒಂದು ಸಹಕಾರದೊಂದಿಗೆ ನಮ್ಮ ಜಿಲ್ಲೆಯಲ್ಲೂ ಸಹ 9 ಜಿಲ್ಲೆಗಳಿಂದ ಬರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನೌಕರರ ಒಟ್ಟು 900ಕ್ಕೂ ಹೆಚ್ಚು ಅಧಿಕಾರಿ ನೌಕರರು ಈ ಕ್ರೀಡೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರಿಗೆ ಕ್ರಿಕೆಟ್, ವಾಲಿಬಾಲ್, ಥ್ರೋಬಾಲ್, ಶಟಲ್ ಕಾಕ್, ಕೇರಮ್ ಬೋರ್ಡ್, ಭಾವಗೀತೆ, ಜನಪದ ಗೀತೆ ಮತ್ತು ಕಿರುನಾಟಕ ಇಷ್ಟು ಈವೆಂಟ್ಸ್ನ ಪಟ್ಟಿ ಮಾಡಿ ಕೊಟ್ಟಿದ್ದಾರೆ. ಇಷ್ಟಕ್ಕೆ ಅವಕಾಶ ಮಾಡಿ ಆಡಿಸಿ ವಿಭಾಗ ಮಟ್ಟದಿಂದ ಆಯ್ಕೆ ಮಾಡಿ ರಾಜ್ಯ ಮಟ್ಟದಲ್ಲಿ ಈ ಮಾಹೆ ಫೆಬ್ರವರಿ ಮಾಹೆ ಅಂತ್ಯದಲ್ಲಿ ನಡೆಯುವಂಥ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆ ಮಾಡಿ ಮೊದಲು 2 ಸ್ಥಾನಗಳನ್ನು ಕಳಿಸ್ಕೊಡಿ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಅದರಂತೆ ನಾವು ಆಯೋಜನೆ ಮಾಡಿದ್ದೀವಿ. ನಾಳೆ 9 ಗಂಟೆಗೆ ಇದನ್ನು ಅಧಿಕೃತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಚಾಲನೆ ಕೊಡಿಸೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಸರ್. ಇದಕ್ಕೆ ತಮ್ಮೆಲ್ಲರ ಮತ್ತು ಎಲ್ಲ ಅಧಿಕಾರಿ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಇದಕ್ಕೆ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಎಲ್ಲರಲ್ಲೂ ನಾನು ಕೇಳ್ಕೊಡ್ತೇನೆ ಸರ್. ಥ್ಯಾಂಕ್ ಯು. ಅಧಿಕಾರಿ ನೌಕರರಿಗೆ ವಸತಿ ವ್ಯವಸ್ಥೆಯನ್ನು MG ಸ್ಟೇಡಿಯಂ ಅಲ್ಲಿ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನಮ್ಮ ಇಲಾಖೆ ಹಾಸ್ಟೆಲ್ಸಲ್ಲಿ ನೂತನವಾಗಿ ನಿರ್ಮಿಸಿರ್ತಕ್ಕಂಥ ಹಾಸ್ಟೆಲಲ್ಲಿ ಹಾಸಿಗೆ, ಹೊದಿಕೆ, ಸೋಲಾರ್ ವಾಟರ್, UPS ಎಲ್ಲ ರೀತಿಯ ಸೌಲಭ್ಯಗಳೊಂದಿಗೆ ನಮ್ಮ 2 ನಿಲಯಗಳನ್ನು 100 ಸಂಖ್ಯೆಗೆ ಒಟ್ಟು 300 ಅಧಿಕಾರಿ ನೌಕರರಿಗೆ ನಮ್ಮ ಇಲಾಖೆಯಿಂದ, ಅಲ್ಲಿ ಒಂದು 500 ಅಧಿಕಾರಿ ನೌಕರರಿಗೆ MG ಸ್ಟೇಡಿಯಮ್ಮಲ್ಲಿ ಮಹಿಳೆಯರಿಗೆ ಪ್ರತ್ಯೇಕವಾಗಿ, ಪುರುಷರಿಗೆ ಪ್ರತ್ಯೇಕವಾಗಿ ನಾವು ವಾಸ್ತವ ವ್ಯವಸ್ಥೆಯನ್ನು ಕಲ್ಪಿಸಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಥ ನೋಡಲ್ ಅಧಿಕಾರಿ ಸಿಬ್ಬಂದಿಗಳನ್ನು ಸಹ ನೇಮಿಸಿದ್ದೀವಿ. ನಿನ್ನೆಯಿಂದಲೇ ನಮ್ಮ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರು ರೋಹಿತ್ ಸರ್ ಅವರ ಸಹಕಾರದಿಂದ ಅಲ್ಲಿ ವಾಸ್ತವ್ಯದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅವರು ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಯಾವುದೇ ತೊಂದರೆ ಆಗದೆ ಊಟದ ವ್ಯವಸ್ಥೆಯನ್ನು ಸಹ ನಾವು ಪ್ರತ್ಯೇಕವಾಗಿ ಮಾಡಿಸಿ ಇದನ್ನು ಆಯೋಜನೆ ಮಾಡ್ತಾಯಿದ್ದೀವಿ ಸರ್. ಇದೊಂದು 2 ಕಡೆ ನಾವು ಆಯೋಜನೆ ಮಾಡಿದ್ದೀವಿ. ಪುರುಷರಿಗೆ ವಾಲಿಬಾಲು ಮತ್ತು ಕ್ರಿಕೆಟನ್ನು SIT ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ. ಮಹಿಳೆಯರಿಗೆ ಇನ್ನು ಉಳಿಕೆ ಥ್ರೋಬಾಲ್, ಕೇರಮ್ ಬೋರ್ಡ್ ಮತ್ತು ಶಟಲ್ ಕಾಕು ಇತ್ಯಾದಿ ಪಂದ್ಯಗಳನ್ನು ನಾವು MG ಸ್ಟೇಡಿಯಂ ಒಳಾಂಗಣ ಕ್ರೀಡಾಂಗಣದಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದಕ್ಕೆ ಎಲ್ಲ ಜಿಲ್ಲೆಗಳಿಂದ ಬರ್ತಾಯಿದ್ದಾರೆ. ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಿ ನೌಕರರು ನಮ್ಮ ಇಲಾಖೆಯನ್ನು ಪಾಲ್ಗೊಳ್ತಾರೆ. ಇದಕ್ಕೆ ಒಂದು ಹೊಸ ಪುನಶ್ಚೇತನ ನಮ್ಮ ಅಧಿಕಾರಿ ನೌಕರರಿಗೆ ಸಿಗಲಿ, ಯಶಸ್ವಿಯಾಗಲಿ, ತಮ್ಮೆಲ್ಲರ ಸಹಕಾರ ಕೊಡ್ತಾ ಈ ಕಾರ್ಯಕ್ರಮ ನಡೆಸ್ತಾರೆ. ಥ್ಯಾಂಕ್ ಯು ಸರ್.